ಸೊ ರಿಟರ್ನ್ ಆಫ್ ಇನ್ವೆಸ್ಟ್ಮೆಂಟ್ ಅಂತ ನೋಡಿದಾಗ ಇಲ್ಲಿ ಒಂದು 30 lakhs ಈಗಿರೋ ಪ್ರೈಸಲ್ಲಿ 500 rupees ಅಂದರೆ 30 lakhs ಪರ್ ಪ್ಲಾಟ್ ಆಗುತ್ತೆ. ನಾವು ಬ್ಯಾಂಗ್ಳೂರಲ್ಲಿ ಒಂದು 30-40 ಸೈಟ್ ತೊಗೊಳ್ಬೇಕಂದ್ರೆ ಮಿನಿಮಮ್ 80 ಲಕ್ಷದ ಮೇಲೆ ಆಗುತ್ತೆ. ಸೊ ಇಲ್ಲಿ 6,000 ಸ್ಕ್ವೇರ್ ಫೀಟ್ಗೆ ನಮ್ಗೆ 5 ಸೈಟ್ ಬಂದಂಗಾಯಿತು, 5 30-40 ಬಂದಂಗಾಯಿತು. ಅದ್ರ ಜೊತೆಗೆ ಏನಪ್ಪ ಅಂದರೆ ಇಲ್ಲಿ ಈಗ ನೋಡಿ ಈ ವಿಲ್ಲಾ ಏನು ಕಟ್ಟಿದಾರಲ್ಲ ಇದರಲ್ಲಿ ನಮಗೆ ತಿಂಗಳಿಗೆ ಏನಿಲ್ಲ ಅಂದರೂ ಒಂದು 15,000 to 20,000 ರೂಪಾಯಿ ರೆಂಟಲ್ ಬರುತ್ತೆ. 80 ಲಕ್ಷ ಕೊಟ್ಟು 30-40 ಬ್ಯಾಂಗ್ಳೂರಲ್ಲಿ ತೊಗೊಂಡು ಒಂದು 20,000 ಬಾಡಿಗೆ ಬರೋಂಥ ಮನೆ ಕಟ್ಟಬೇಕಂದ್ರೆ ಮತ್ತಿನ್ನೊಂದು 50 ಲಕ್ಷ ನಾನು ಇನ್ವೆಸ್ಟ್ ಮಾಡಬೇಕು ಮಿನಿಮಮ್ ಒಂದು ಮನೆ ಕಟ್ಟೋದಕ್ಕೆ, ಕರೆಕ್ಟ್ ಅಲ್ಲ? ಬಟ್ ಇಲ್ಲಿ ಬರೀ ಒಂದು 15 ಲಕ್ಷ ರೂಪಾಯಿ ಒಂದು ಒಳ್ಳೆ ಕಾಟೇಜ್ ಕಟ್ಬಿಟ್ಟು Airbnb ಜೊತೆ ಟೈಅಪ್ ಮಾಡಿದಾಗ ನಮ್ಗೆ ಅದೇ 15-20,000 ರೂಪಾಯಿ ಇಲ್ಲೂ ಬಾಡಿಗೆ ಬರುತ್ತೆ. ಜೊತೆಗೆ ನಾವು ಬಂದಾಗಲೂ ಇರ್ಬೋದು, ಎಲ್ಲ ಅಮ್ಯುನಿಟೀಸ್ನ ಎಂಜಾಯ್ ಮಾಡ್ಬೋದು. ಆ್ಯಂಡ್ ಅಷ್ಟೇ ಅಲ್ಲ, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ನೋಡಿದ್ರೆ 20 ಮಹಾಗನಿ ಪ್ಲಾಂಟ್ಸ್ ಇದೆ ಒಂದೊಂದು ಪ್ಲಾಟಲ್ಲಿ. ಅಂದರೆ ಒಂದು 15 ವರ್ಷ ಆದಮೇಲೆ ಪ್ರತಿ ಪ್ಲಾಂಟು ನಿಮಗೆ ಒಂದು ಮರ ನಿಮಗೆ ಒಂದು 1 ಲಕ್ಷ ಅಂತನೂ ಅಥವಾ 1.5 ಲಕ್ಷ ಅಂದ್ರೂ ನಾವು ಇವತ್ತೇನು ಇನ್ವೆಸ್ಟ್ ಮಾಡಿದೀವೋ ಆ 30 lakhs ನಿಮಗೆ ಒಂದು 15 ವರ್ಷದಲ್ಲಿ ನಮ್ಗೆ ರಿಟರ್ನ್ ಬರುತ್ತೆ. ಲ್ಯಾಂಡ್ ಫ್ರೀ ಆಯಿತು, ಜೊತೆಗೆ 20 ಹಣ್ಣಿನ ಗಿಡ ಇದೆ. ಬಂದಾಗೆಲ್ಲನೂ ನಾವು ಅಲ್ಲಿ ಇಲ್ಲಿ ಹೋಗಿ ತೊಗೊಳೋ ಬದಲು ಆರ್ಗ್ಯಾನಿಕ್ಕಾಗಿ ಬೆಳೀತಾ ಇರೋಂಥ ಹಣ್ಣುಗಳನ್ನ ನಾವು ಮನೆಗೂ ತೊಗೊಂಡೋಗ್ಬೋದು ಅಥವಾ ನಮ್ಮ ರಿಲೇಟಿವ್ಸ್ಗಾದರೂ ಕೊಡ್ಬೋದು. ಇಲ್ಲ ನೀವು ಬಿಸ್ನೆಸ್ ಮೈಂಡಲ್ಲಿ ಇದ್ದೀರಾ ಅಂದರೆ ನನ್ನ ಮನೆಗೆ ತೊಗೊಂಡೋಗಲ್ಲ, ನಾನು ಮಾರ್ತೀನಿ ಅಂತ ನೀವು ಮಾರ್ಬೋದು. ಸೊ ದೀಸ್ ಆರ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ರಿಟರ್ನ್ಸ್ ಆನ್ ಇನ್ವೆಸ್ಟ್ಮೆಂಟ್ ಇನ್ ದಿಸ್ ಪ್ರಾಜೆಕ್ಟ್. ನೋಡಿ, ಇನ್ವೆಸ್ಟ್ ಮಾಡಿದ್ರು ರೈಟ್ ಪ್ಲೇಸಲ್ಲಿ ಇನ್ವೆಸ್ಟ್ ಮಾಡಿದರೆ ಎಷ್ಟೆಲ್ಲ ಲಾಭ ಆಗುತ್ತೆ ಅಂತ ಸರ್ ಹೇಳಿದರು. ತುಂಬ ಜನಕ್ಕೆ ಅನಿಸಿರುತ್ತೆ ಒಂದು ತೋಟ ಮಾಡಬೇಕು, ತೋಟದಲ್ಲಿ ಒಂದು ಮನೆ ಇರಬೇಕು, ಆ ತೋಟದಲ್ಲಿ ಯಾವಾಗಲೂ ಇನ್ಕಮ್ ಬರೋಂಗಾಗಿರಬೇಕು, ನಾನು ರಿಟೈರ್ಮೆಂಟ್ ಲೈಫಲ್ಲಿ ಡಬಲ್ ದುಡ್ಡು ಯಾವುದಾದ್ರೂ ಒಂದಕ್ಕೆ ಬಳಸ್ಕೊಳಂಗೆ ಬರಬೇಕು ಅಂತ ಹೇಳಿ ಇಲ್ಲಿ ಒಂದು ತೋಟದಲ್ಲಿ ಮನೆ ಮಾಡಿದರೆ ನೋಡಿ, ತೋಟದಲ್ಲಿ ಬಂದಂಥ ಮಹಾಗಣಿ ಮರಗಳನ್ನ ಬೆಳೆಸಿದರೆ ಅದನ್ನು ನಾವು 15 ವರ್ಷದ ನಂತರ ಮಾರಿದರೆ ಡಬಲ್ ದುಡ್ಡು ಬರುತ್ತೆ. ಅದನ್ನು ಬೇರೆ ಕಡೆ ಇನ್ವೆಸ್ಟ್ ಮಾಡ್ಬೋದು, ಮನೆ ಬಾಡಿಗೆನೂ ಆಗುತ್ತೆ, ಅದ್ರ ಜೊತೆಗೆ ಬೇರೆ ಬೇರೆ ವೆರೈಟಿ ಗಿಡಗಳು ಸಿಗುತ್ತೆ, ವೆರೈಟಿ ಹಣ್ಣಿನ ಗಿಡಗಳನ್ನೂ ಇಲ್ಲಿ ಬೆಳೆದಿದ್ದಾರೆ. ಅದರಿಂದ ನಮಗೆ ಮನೆಗೆ ಬೇಕಾದಂಥ ಹಣ್ಣುಗಳನ್ನೂ ಬೆಳ್ಕೊಂಡು ಆರಾಮಾಗಿ ತಿನ್ಬೋದು. ಫ್ಯಾಮಿಲಿ ಪೀಸ್ಫುಲ್ಲಾಗಿ ಕಾಮ್ಫುಲ್ಲಾಗಿ ಒಂದು ತೋಟದ ಮನೇಲಿ ಆರಾಮಾಗಿ ಬಂದು ಜೀವನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಇನ್ಯಾಕೆ ತಡ ಮಾಡ್ತೀರಾ ನೀವು?